ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ರಶ್ಮಿ. ಕರ್ನಾಟಕದಲ್ಲಿ 300 ಹೊಸ ಟಿಬಿ ಕಾಯಿಲೆ ಪ್ರಕರಣಗಳು ಪತ್ತೆ. ಹೌದು, ರಾಜ್ಯದಲ್ಲಿ ಹೊಸದಾಗಿ 300 ಕ್ಷಯರೋಗ ಪ್ರಕರಣಗಳು ಪತ್ತೆಯಾಗಿದ್ದು, ಶೀಘ್ರದಲ್ಲೇ ಎಲ್ಲಾ ಜಿಲ್ಲೆಗಳಲ್ಲಿ ಇವುಗಳ ನಿರ್ಮೂಲನೆಗೆ ಕ್ರಮ ಕೈಗೊಳ್ಳಲಾಗುವುದು ಅಂತ ವೈದ್ಯರು ತಿಳಿಸಿದ್ದಾರೆ. 2025ರ ವೇಳೆಗೆ ಟಿಬಿಯನ್ನ ಕರ್ನಾಟಕದಿಂದ ತೊಲಗಿಸುವ ಉದ್ದೇಶದಿಂದ ರಾಜ್ಯ ಸರ್ಕಾರ ಹೊಸದಾಗಿ ವೈದ್ಯಕೀಯ ತಪಾಸಣಾ ಅಭಿಯಾನವನ್ನ ಆರಂಭಿಸಿದೆ. ಇದಕ್ಕೆ ಡಾಕ್ಟರ್ ಸಂಜಯ್ ಗುಪ್ತಾ ಅವರು ಸಾರಥಿಯಾಗಿದ್ದಾರೆ. ಅಭಿಯಾನ ಶುರುವಾಗಿ ಕೇವಲ 3 ದಿನಗಳಲ್ಲೇ 300 ಪ್ರಕರಣಗಳು ಪತ್ತೆಯಾಗಿರೋದು ವೈದ್ಯರನ್ನ ಕೊಂಚ ದಂಗುಬಡಿಸಿದೆ. ಖಾಸಗಿ ಮಾಧ್ಯಮವೊಂದಕ್ಕೆ ನೀಡಿರುವ ಹೇಳಿಕೆಯಲ್ಲಿ ಡಾಕ್ಟರ್ ಗುಪ್ತಾ ಅವರು ರಾಜ್ಯದಲ್ಲಿ ಹೊಸದಾಗಿ 300 ಟಿಬಿ ಪ್ರಕರಣಗಳು ಪತ್ತೆಯಾಗಿದ್ದು, ರಾಜ್ಯದ 11 ಜಿಲ್ಲೆಗಳಲ್ಲಿ ಟಿಬಿ ಮತ್ತೆ ಕಾಣಿಸಿಕೊಂಡಿದೆ ಅಂತ ಹೇಳಿದ್ದಾರೆ. ಪ್ರತಿಯೊಂದು ಜಿಲ್ಲೆಗಳಲ್ಲಿ ಟಿಬಿ ಶಿಬಿರಗಳನ್ನು ಆಯೋಜಿಸುವ ಮೂಲಕ ಹಳ್ಳಿಗಾಡಿನ ಜನರಿಗೂ ಇದರ ಉಪಯೋಗ ಸಿಗುವಂತೆ ಮಾಡಲಾಗುವುದು. ವಿಪರೀತ ಕೆಮ್ಮಿನಿಂದ ಬಳಲ್ತಾ ಇರೋ ವ್ಯಕ್ತಿಗಳ ಕಫ, ರಕ್ತ, ಮೂತ್ರಗಳ ಸ್ಯಾಂಪಲ್ಗಳನ್ನು ಪಡೆದು 3 ಅಥವಾ 4 ದಿನಗಳಲ್ಲಿ ಅವುಗಳ ಪರೀಕ್ಷಾ ವರದಿಯನ್ನ ಪಡೆಯಲಾಗುವುದು. ಹಾಗೆ ಟಿಬಿ ಕಾಯಿಲೆ ಸೋಂಕಿಗೆ ಒಳಗಾದವರಿಗೆ ಕೂಡಲೇ ಚಿಕಿತ್ಸೆಗೆ ಒಳಗಾಗುವಂತೆ ಪ್ರೇರೇಪಿಸಿ ಅವರಿಗೆ ಅಗತ್ಯ ವೈದ್ಯಕೀಯ ನೆರವು ಕೊಡಲಾಗುವುದು ಅಂತ ಡಾಕ್ಟರ್ ಗುಪ್ತಾ ತಿಳಿಸಿದ್ದಾರೆ. ಸೊ ಫ್ರೆಂಡ್ಸ್, ದಯವಿಟ್ಟು ಹೊರಗಡೆ ತಿನ್ಬೇಕಾದ್ರೆ ಅಥವಾ ನೀರು ಕುಡಿಬೇಕಾದ್ರೆ ಎಚ್ಚರ ವಹಿಸಿ. ಜೊತೆಗೆ ನಿಮ್ಮ ಮನೆಯ ಸುತ್ತಮುತ್ತಲಿನ ಪರಿಸರ ಕೂಡ ನೀಟಾಗಿ ಇಟ್ಕೊಳ್ಳಿ. ಈಗಿನ ಕಾಲದಲ್ಲಿ ಯಾವ ರೀತಿಯ ಕಾಯಿಲೆ ಬರುತ್ತೆ, ಯಾವ ಟೈಮಲ್ಲಿ ಬರುತ್ತೆ ಹೇಳಕ್ಕಾಗಲ್ಲ. ಸೊ ದಯವಿಟ್ಟು ನಿಮ್ಮ ಹೆಲ್ತ್ ಅನ್ನ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನಷ್ಟು ನ್ಯೂಸ್ ಗಳನ್ನ ನಾವು ಇವತ್ತು ನಿಮ್ಗೆ ಕೊಡ್ತಾನೆ ಇರ್ತೀವಿ. ಸೊ ಮಿಸ್ ಮಾಡಬೇಡಿ, ನೋಡ್ತಾ ಇರಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ.